ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಷ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಕೆಇ ಅವರು ಎಂಸಿಸಿ ಯ ಒಂದು ಶೆಡ್ಯೂಲಿನ ಪ್ರಕಾರ ತಮ್ಮ ಒಂದು ಶೆಡ್ಯೂಲ್ ಅನ್ನು ಕೂಡ ಮುಂದೆ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ನಿನ್ನೆನೇ ಇನ್ಫಾರ್ಮೇಶನ್ ಬಂದಿದೆ. ಸೊ ಇದು ಈ ಒಂದು ಶೆಡ್ಯೂಲ್ ಪ್ರಕಾರ ತಮಗೆಲ್ಲ ಗೊತ್ತಿರೋ ಹಾಗೆ BSc ನರ್ಸಿಂಗ್ ಅವರಿಗೆ 6ನೇ ತಾರೀಕು ಅಂದ್ರೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ಹೋಮಿಯೋಪತಿ ಅವರಿಗೆ ನಿನ್ನೆಯಿಂದ ಅಂತ ಹೇಳಿದ್ರು, ಬಟ್ ಸಪರೇಟ್ ಲಿಂಕ್ ಅನ್ನ ಕೊಟ್ಟಿಲ್ಲ. ಬಟ್ ಅವ್ರು ಕೊಟ್ಟಿರೋ ಲಿಂಕ್ ಅಲ್ಲೇ ಹೋಮಿಯೋಪತಿ ಅವರಿಗೆ ವರ್ಕ್ ಆಗ್ತಾ ಇದೆ. ಬಟ್ ಅಲ್ಲೊಂದು ಕೆಲವೊಂದಷ್ಟು ಪ್ರಾಬ್ಲಮ್ ಗಳಿವೆ, ಅದನ್ನು ಕೂಡ ಹೇಳ್ತೀನಿ. ಬಟ್ ಮೆಡಿಕಲ್ ಮತ್ತೆ ಡೆಂಟಲ್ ಯಾರಿಗೆ ಸೀಟ್ ಸಿಕ್ಕಿದೆ ಅವರು ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 9ನೇ ತಾರೀಕು 15ನೇ ತಾರೀಕು ಮಧ್ಯಾಹ್ನ 3 ಗಂಟೆಯವರೆಗೆ ಪೇಮೆಂಟ್ ಅನ್ನ ಮಾಡಬಹುದು. ಅದಾದ್ಮೇಲೆ ಸೊ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲವನ್ನು ಸೇರಿ 15ನೇ ತಾರೀಕು ತನಕ ಮಾಡಬಹುದು. ಅದಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಏನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಮತ್ತೆ ಶುಲ್ಕವನ್ನ ಏನು ಪಾವತಿ ಮಾಡಿರ್ತೀರಿ, ಅದರ ಜೊತೆಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಚಾಯ್ಸ್ 1 ತೆಗೆದಂತಹ ವಿದ್ಯಾರ್ಥಿಗಳಿಗೆ 16ನೇ ತಾರೀಕು ಲಾಸ್ಟ್ ಡೇ ಅಂತ ಹೇಳಿದ್ದಾರೆ. ಓಕೆ, ಸೊ 16ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್, ಸಂಜೆ 6 ಗಂಟೆಯ ತನಕ ನಿಮಗೆ ಇರುವಂತದ್ದು. ಸೊ ಇದರಲ್ಲಿ 1-2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ಅದನ್ನ ಕ್ಲಿಯರ್ ಕಟ್ ಆಗಿ ಕೇಳಿಸ್ಕೊಳ್ಳಿ. ರೈಟ್, ಅದ್ರ ಜೊತೆಗೆ ಕೆಲವೊಂದಷ್ಟು ಕ್ವಶನ್ಸ್ ಗಳು ನಿಮ್ಮದೇನಿದೆ ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನು ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದಾಗಿ, ಈಗ ನಿಮಗೆಲ್ಲ ಗೊತ್ತೇ ಇದೆ ಇಂಜಿನಿಯರಿಂಗ್ ಹೋಮಿಯೋಪತಿ, ಇಂಜಿನಿಯರಿಂಗ್, BSc ನರ್ಸಿಂಗ್, ಬಿ ಫಾರ್ಮಾ, ಫಾರ್ಮಾ ಡಿ, ಅಗ್ರಿಕಲ್ಚರ್, ವೆಟರ್ನರಿ ಯಾರಿಗೆಲ್ಲ ಸಿಕ್ಕಿದೆ ಅವರು ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ UGC 2025 ಅಂತ ಏನಿದೆ ಅಲ್ಲಿ ಹೋಗಿ. ಸೊ ಇಲ್ಲಿ ನಿಮಗೆ ಇಲ್ಲೊಂದು ಕೆಳಗಡೆ ಒಂದು ಲಿಂಕ್ ಅನ್ನ ಕೊಟ್ಟಿದಾರಲ್ವಾ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಅಂತೇಳಿ 3ನೇ ತಾರೀಕು ಕೊಟ್ಟಿರುವಂತ, ಅದನ್ನ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿಬಿಟ್ಟು, ಸೊ QR ಕೋಡ್ ಸ್ಕ್ಯಾನ್ ಮಾಡಬೇಕು, OTP ಬರ್ತದೆ, ಫೇಸ್ ಸ್ಕ್ಯಾನ್ ಮಾಡಬೇಕು. ಅದಾದ ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಚಾಯ್ಸ್ 1 ಅನ್ನ ತೆಗೆದುಕೊಂಡಿದ್ರೆ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಫೀಸ್ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದು ಒಂದಷ್ಟು ವಿದ್ಯಾರ್ಥಿಗಳ ಡೌಟ್ ಇದೆ. ನಾನು ಹೇಳೋದಿಷ್ಟೇ, ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಎಲ್ಲಿದೆ, ಅಕೌಂಟ್ ಎಲ್ಲಿದೆ ಅಲ್ಲಿಗೆ ಹೋಗಿ. ಸೊ ಅವ್ರು RTGS ಇಲ್ಲ ನೆಫ್ಟ್ ಮಾಡ್ತಾರೆ, ಹೋಗ್ಬೇಕಾದ್ರೆ ನಿಮ್ಮ ಅಕೌಂಟಿನ ಒಂದು ಚೆಕ್ ಅನ್ನ ತಗೊಂಡೋಗಿ. ಸೊ ಇದಿಷ್ಟು ಪ್ರೊಸೀಜರ್ ಅಲ್ಲಿ ಇರುವಂತದ್ದು ಅಷ್ಟೇ. ಇನ್ನು ಸ್ಮಾಲ್ ಅಮೌಂಟ್ ಇದ್ರೆ 1000-2000 ಇದ್ರೆ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು. ಬಟ್ ಜಾಸ್ತಿ ಅಮೌಂಟ್ ಇದ್ರೆ ಮೋರ್ ದನ್ 50,000 ಇದ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ಅನ್ನೋ ಒಂದು ಸಜೆಷನ್ ಅನ್ನ ನಾನು ನೀಡೋದಿಲ್ಲ. ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡೋದು ಬೆಟರ್ ಆಪ್ಷನ್. ಇದು CET ಸಂಬಂಧಪಟ್ಟ ಹಾಗೆ. ಇನ್ನು ನೀಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೇ ನೀವು ನೀಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರವೇಶ ಅಂತ ಇದೆ, UG NEET 2025 ಕ್ಲಿಕ್ ಮಾಡಿ. ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಹೋಮಿಯೋಪತಿಗೆ ನಿನ್ನೆಯಿಂದ ಏನು ಸ್ಟಾರ್ಟ್ ಆಗ್ಬೇಕಿತ್ತು, ಬಹಳ ಜನ ವಿದ್ಯಾರ್ಥಿಗಳು ಅದನ್ನೆಲ್ಲ ಚೆಕ್ ಮಾಡಿದ್ದಾರೆ. ಬಟ್ ಹೋಮಿಯೋಪತಿಗೆ ಸಿಕ್ಕಿಲ್ಲ, ಬಿಟ್ಟಿಲ್ಲ ಸರ್ ಇನ್ನು ಲಿಂಕ್ ಅನ್ನ ಅಂತ ಹೇಳಿದ್ದಾರೆ. ಬಟ್ ಈ 3ನೇ ತಾರೀಕಿನ ಲಿಂಕ್ ಏನಿದೆ, 3ನೇ ತಾರೀಕಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇದರಲ್ಲೇ ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಮಾಡಿಬಿಟ್ಟು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಲಾಗಿನ್ ಆಗೋದಕ್ಕೆ ಸಾಧ್ಯ ಇದೆ. ಹೋಮಿಯೋಪತಿಯವರು ಲಾಗಿನ್ ಆಗಬಹುದು. ಓಕೆ, ಸೊ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಇಲ್ಲಿ KE ಅವರು ಕೊಟ್ಟಿರುವಂತಹ ಲಿಂಕ್ ಏನಿದೆ, ಈ ಲಿಂಕ್ ಅಲ್ಲೇನೆ ಹೋಮಿಯೋಪತಿ ವಿದ್ಯಾರ್ಥಿಗಳು ಲಾಗಿನ್ ಆಗಿ ತಮ್ಮ ಚಾಯ್ಸ್ ಎಂಟ್ರಿಯನ್ನು ಕೂಡ ಮಾಡಬಹುದು, ಮತ್ತೆ ಚಲನ್ ಅನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ರೈಟ್, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಬಟ್ ಕ್ಲಿಯರ್ ಕಟ್ ಆಗಿ ಅವ್ರು ಕೊಡ್ಬೇಕಿತ್ತು. ಬಟ್ KE ಅವರು ಯಾವಾಗ್ಲೂ ಹೀಗೇನೆ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡ್ಬಿಟ್ಟಿರ್ತಾರೆ. ಸೊ ದಯವಿಟ್ಟು ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ. ಬಟ್ ಅದೇ ನೀವು ಮೆಡಿಕಲ್ ಡೆಂಟಲ್ ದವ್ರು ಏನಾದ್ರೂ ಈ ಲಿಂಕ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಅಂತ ಬರುತ್ತೆ. ಚಿಂತೆ ಮಾಡಬೇಡಿ, ಅದು ನಾಳೆಯವರೆಗೂ ಹೀಗೆ ತೋರಿಸ್ತದ. ನಾಳೆ ಅವರು ಇನ್ನೊಂದು ಲಿಂಕ್ ಬಿಡ್ತಾರೋ ಅಥವಾ ಇದೇ ಲಿಂಕ್ ಅಲ್ಲೇ ನಿಮಗೆ ಅಲೋ ಮಾಡ್ತಾರೋ ನೋಡೋಣಂತೆ 2 ಗಂಟೆಯ ಮೇಲೆ. ರೈಟ್, ಬಟ್ ಹೋಮಿಯೋಪತಿ ವಿದ್ಯಾರ್ಥಿಗಳು ಇವತ್ತು ಇದ್ರೊಳಗೆ ಮಾಡ್ಕೊಳ್ಬಹುದು. ಆದರೆ ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ನಾನು ಬೆಳಗ್ಗೆ ಈಗ ಒಂದು ಹಾಫ್ ಎನ್ ಅವರ್ ಮುಂಚೆ ಒಬ್ಬ ವಿದ್ಯಾರ್ಥಿದು ಹೋಮಿಯೋಪತಿದು ಡೌನ್ಲೋಡ್ ಮಾಡಿದೆ. ಚಾಯ್ಸ್ 1 ಅನ್ನ ಕೊಟ್ಟು ಅಥವಾ ಚಾಯ್ಸ್ 2 ಅನ್ನ ಕೊಟ್ಟು ಯಾವ್ದು ಕೊಟ್ಟರು ನೀವು ಚಲನ್ ಅಂತೂ ಡೌನ್ಲೋಡ್ ಮಾಡ್ಕೋಬೇಕಲ್ವಾ. ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನನಗೆ ಕಂಡಿಸಿದ್ದೇನಂತಂದ್ರೆ, ನೋಡಿ ಇದೇ ನಾನು ಆ ಚಲನ್ ಡೌನ್ಲೋಡ್ ಮಾಡ್ಕೊಂಡಿರುವಂತದ್ದು. ಸೊ ಲಾಸ್ಟ್ ಡೇಟ್ ಫಾರ್ ದ ಫೀಸ್ ಪೇಮೆಂಟ್ 7/8/2025 ಅಂತ ಕೊಟ್ಬಿಟ್ಟಿದ್ದಾರೆ. ಏನಾಗಿದೆ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ತಗೊಂಡು ಹೋಗಿದ್ದಾರೆ. ಬ್ಯಾಂಕ್ ದಲ್ಲಿ ಸೊ ಇದು 7/8 ಇದೆ ಲಾಸ್ಟ್ ಡೇಟ್, ನಾವು ಪೇಮೆಂಟ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸೊ KE ಅವರಲ್ಲಿ ರಿಕ್ವೆಸ್ಟ್ ಇಷ್ಟೇ, ಈ ಒಂದು ವಿಡಿಯೋ ಅವರಿಗೆ ಏನಾದ್ರು ರೀಚ್ ಆದ್ರೆ ದಯವಿಟ್ಟು ಈ ಡೇಟ್ ಅನ್ನ ಚೇಂಜ್ ಮಾಡಿ. ಇಲ್ಲ ಅಂದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಬ್ಯಾಂಕ್ ಅಲ್ಲಿ ಪೇಮೆಂಟ್ ತಗೊಳ್ತಾ ಇಲ್ಲ. ಯಾಕಂದ್ರೆ ಈ ಡೇಟ್ ಏನಿದೆ ಅವರ ಒಂದು ಶೆಡ್ಯೂಲ್ ಪ್ರಕಾರ
13/8 ಅಂತ 15/8 ಅಂತ ಆಗ್ಬೇಕು. ಅವರ ಒಂದು ಶೆಡ್ಯೂಲ್ ಪ್ರಕಾರ ನೋಡಿ 15/8 ಅಂತ ಆಗ್ಬೇಕು, ಸಾರಿ 12/8 ಅಂತ ಆಗ್ಬೇಕು. ಹೋಮಿಯೋಪತಿಗೆ 12/8 ಅಂತ ಆಗ್ಬೇಕು, ರೈಟ್. ಬಟ್ ಅಲ್ಲಿ 7/8 ಅಂತಾನೆ ತೋರಿಸ್ತಾ ಇದೆ. ದಯವಿಟ್ಟು ಇದನ್ನ ಕರೆಕ್ಷನ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ನಿನ್ನೆ ತನಕ ಡೌನ್ಲೋಡ್ ಆಗ್ತಿರ್ಲಿಲ್ಲ, ಇವತ್ತು ಡೌನ್ಲೋಡ್ ಆಗ್ತಾ ಇದೆ ಬಟ್ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ 7/8 ಅಂತ ಬರ್ತಾ ಇದೆ. ಸೊ ಇದನ್ನ ದಯವಿಟ್ಟು ಕರೆಕ್ಷನ್ ಮಾಡ್ಕೊಡಿ ಅಂತ KE ಅವರಲ್ಲಿ ಕೇಳ್ಕೊತೀವಿ. ಇಲ್ಲ ಅಂದ್ರೆ ಪೇಮೆಂಟ್ಗೆ ಪ್ರಾಬ್ಲಮ್ ಆಗ್ತದೆ. ಫೈನ್. ಸೊ ಇದಾದ ಮೇಲೆ ಸೊ ನೀವು ಆ ಪೇಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಇನ್ನು ಡೆಂಟಲ್ ಮತ್ತೆ ಮೆಡಿಕಲ್ ಇದ್ದವರು 9ನೇ ತಾರೀಕಿನವರೆಗೆ, ಸೊ 9ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನೀವು ಪೇಮೆಂಟ್ ಮಾಡ್ಕೊಳ್ಬಹುದು, ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು. ಇದರಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಏನ್ ಕೇಳ್ತಾರೆ, ಇದು ಚಾಯ್ಸ್ 1 ದವರಿಗೆ ಅಷ್ಟೇನಾ, ಚಾಯ್ಸ್ 2 ದವರಿಗೆ ಸಪರೇಟ್ ಶೆಡ್ಯೂಲ್ ಇರುತ್ತಾ? ಹಾಗೇನು ಇರೋದಿಲ್ಲ ವಿದ್ಯಾರ್ಥಿಗಳೇ, ಗೊತ್ತಿರ್ಲಿ. ಒಂದೇ ಲಿಂಕ್ ಅದು, ಅದರಲ್ಲೇ ನಿಮಗೆ 4 ಚಾಯ್ಸ್ ಕೊಡ್ತಾರ ಅವರು, ಚಾಯ್ಸ್ 1 2 3 4. ನಿಮಗೆ ಯಾವ್ದು ಬೇಕು ಅದನ್ನ ತಗೋಬೇಕಷ್ಟೇ. ಓಕೆ, ಸೊ ರಿಮೆಂಬರ್ ದಟ್. ಇನ್ನು ಕೆಲವೊಂದಷ್ಟು ಕ್ವಶನ್ಸ್ ಗಳು ಕಾಮನ್ ಆಸ್ಕಿಂಗ್ ಕ್ವಶನ್ ಅಂತ ನಾವೇನ್ ಕರಿತೀವಿ. ಸೊ ಫಸ್ಟ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸರ್ ಈಗ ನಾವು ಎಷ್ಟು ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು? ನಾನು ಮೆಡಿಕಲ್ ಡೆಂಟಲ್ ಅಷ್ಟೇ ಹೇಳ್ತಾ ಇದ್ದೀನಿ. ಈಗ ಈ ಕ್ವಶನ್ ಆನ್ಸರ್ ಕ್ವಶನ್ ಕೇಳ್ತಾ ಇರೋ, ಸರ್ ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಪೇಮೆಂಟ್ ಅನ್ನ ಮಾಡಬೇಕು? ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಚಲನ್ ಅಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಪೂರ್ತಿ ಅಮೌಂಟ್ ಅನ್ನ ಪೇ ಮಾಡಬೇಕು. ನೀವೇನಾದ್ರೂ 1.5 ಲಕ್ಷದನ್ನ ಚಾಯ್ಸ್ 2 ಮಾಡ್ಕೊಂಡು ಹೋಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ 1.5 ಲ್ಯಾಕ್ ಕಟ್ಟಬೇಕು. 12 ಲಕ್ಷದ ಚಾಯ್ಸ್ 2 ತಗೊಂಡು ಮುಂದೆ ಹೋಗ್ತಾ ಇದ್ರೆ 12 ಲಕ್ಷ ಕಟ್ಟಬೇಕು. 25 ಲಕ್ಷದ MS ರಾಮಯ್ಯ ನೀವು ಚಾಯ್ಸ್ 2 ತಗೊಂಡು ಮುಂದೆ ಹೋಗ್ತಾ ಇದ್ರೆ 25 ಲಕ್ಷನು ಕಟ್ಟಬೇಕು ಅನ್ನೋದು ಗೊತ್ತಿರ್ಲಿ. ಇಲ್ಲಿ ಬರೀ ಒಂದು 100 ರೂಪಾಯಿ ಕೊಟ್ಟೆ ಸೀಟ್ ಬುಕ್ ಮಾಡಿದೆ, 5000 rupees ಕೊಟ್ಟೆ ಸೀಟ್ ಬುಕ್ ಮಾಡಿದೆ ಅಲ್ಲ, ಕಂಪ್ಲೀಟ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ. ಚಾಯ್ಸ್ 1 ಮಾಡ್ಕೊಂಡ್ರಂತೂ ಮಾಡ್ಲೇಬೇಕು, ಯಾಕಂದ್ರೆ ನೀವು ಅಡ್ಮಿಷನ್ ಗೆ ಹೋಗ್ತಾ ಇದ್ದೀರಿ. ಆದ್ರೆ ಚಾಯ್ಸ್ 2 ತಗೊಂಡು ಹೋಲ್ಡ್ ಮಾಡ್ಕೊಂಡು ಮುಂದೆ ಹೋಗೋರು ಕೂಡ ಕಂಪ್ಲೀಟ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಎರಡನೇ ಕ್ವಶನ್ ಏನಂತಂದ್ರೆ, ಸೊ ಹೂ ಶುಡ್ ಡಿಪಾಸಿಟ್ 1 lakh ಕಾಷನ್ ಡಿಪಾಸಿಟ್? ಗೊತ್ತಿರ್ಲಿ ಯಾರ್ಯಾರು MBBS ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಮತ್ತೆ ಫಸ್ಟ್ ರೌಂಡ್ ಅಲ್ಲಿ MBBS ಸೀಟ್ ಸಿಕ್ಕಿಲ್ಲ, ಅವರೆಲ್ಲರೂ ಕೂಡ 1 lakh rupees ಅನ್ನ ಕಟ್ಟಬೇಕು. ಇದರಲ್ಲಿ ಕೆಲವೊಂದಷ್ಟು ಲಾಸ್ಟ್ ಇಯರ್ ಏನಿತ್ತು ಅನ್ನೋದನ್ನ ಹೇಳ್ಬಿಡ್ತೀನಿ. ಲಾಸ್ಟ್ ಇಯರ್ ಏನಿತ್ತು ಅಂದ್ರೆ, ಮೊದಲನೇ ಪಾಯಿಂಟ್ SC/ST ವಿದ್ಯಾರ್ಥಿಗಳಿಗೆ ಓನ್ಲಿ 50,000 ಪೇ ಮಾಡಿ ಅಂತ ಹೇಳಿದ್ರು, ಬೇರೆ ವಿದ್ಯಾರ್ಥಿಗಳಿಗೆ 1 lakh ಅಂತ ಹೇಳಿದ್ರು. ಈ ವರ್ಷ ಅದ್ರ ಬಗ್ಗೆ ಆರ್ಡರ್ ಬಂದಿಲ್ಲ, ಬಂದ ಮೇಲೆ ಹೇಳ್ತೀನಿ. ಎರಡನೇ ಲಾಸ್ಟ್ ಇಯರ್ ಇನ್ನೊಂದು ಏನ್ ಮಾಡಿದ್ರು, ಯಾರಿಗೆ ಹೋಮಿಯೋಪತಿ BAMS BDS ಸೀಟ್ ಸಿಕ್ಕು ಚಾಯ್ಸ್ 2 ತಗೊಂಡು ಮುಂದೆ ಹೋಗ್ತಾರೆ ಮೆಡಿಕಲ್ ಅಂತ ಹೇಳಿ, ಅವರಿಗೆ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಯಾವ್ದು ಕಾಷನ್ ಡಿಪಾಸಿಟ್ ಫೀಸ್ ಅನ್ನ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಈ ವರ್ಷ ಅದ್ರ ಬಗ್ಗೆ ಏನ್ ಡಿಸ್ಕಷನ್ ಆಗ್ತದೋ ನೋಡೋಣಂತೆ. ಬಟ್ ಸದ್ಯದ ಮಟ್ಟಿಗೆ MBBS ಯಾರು ಪಾರ್ಟಿಸಿಪೇಟ್ ಮಾಡಬೇಕು, ಈಗ ನಿಮ್ದು ಯಾವುದೇ ಇರ್ಲಿ, ನೀವು 1 ಲಕ್ಷ ರೂಪಾಯಿನ ಪೇ ಮಾಡಬೇಕು. ನೀವ್ ಹೇಳ್ಬೋದು, ಸರ್ ನಾನು ಫಸ್ಟ್ ರೌಂಡ್ ಗಿಂತ ಮುಂಚೆ MBBS ಆಪ್ಷನ್ ಎಂಟ್ರಿಯನ್ನ ಕಾಲೇಜ್ ಲಿಸ್ಟ್ ಅಲ್ಲಿ ಸೇರ್ಸೇ ಇಲ್ಲ, MBBS ಕಾಲೇಜನ್ನ ಸೇರ್ಸೇ ಇಲ್ಲ, ನಾನೀಗ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ಬಿಟ್ಟು ನಾನು ಹೊಸದಾಗಿ ಕಾಲೇಜನ್ನ ಆಡ್ ಮಾಡಕ್ ಕೊಡ್ತಾರಾ? ಇಲ್ಲ. ವಿದ್ಯಾರ್ಥಿಗಳ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಹಾಗಾಗೋದಿಲ್ಲ. ಇದು ಯಾರಿಗೆ ಅಂದ್ರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆಲ್ರೆಡಿ MBBS ಕಾಲೇಜಸ್ ಗಳ ಮೇಲ್ ಇರಬೇಕು. ಈಗ ನೀವೇನ್ ಮಾಡ್ತೀರಿ, ಇಂಜಿನಿಯರಿಂಗು, ಅದ್ರ ಕೆಳಗಡೆ ಇರೋದು ಇಂಜಿನಿಯರಿಂಗು, ವೆಟರ್ನರಿನೋ ಅಗ್ರಿಕಲ್ಚರ್ ಸಿಕ್ಕಿರ್ತದೆ, ಅದಕ್ಕೆ ನೀವು ಚಾಯ್ಸ್ 2 ತಗೊಂಡಿರ್ತೀರಿ, ಸೀಟ್ ಸಿಕ್ಕಿರ್ತದೆ. ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ನಿಮ್ಮ ಆಪ್ಷನ್ ಗಿಂತ ಮೇಲ್ಗಡೆ ಇರೋ MBBS ಕಾಲೇಜಸ್ ಗಳು ನಿಮಗೆ ಶೋ ಆಗ್ಬೇಕು ಅಂದ್ರೆ ನೀವು 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಕಟ್ಟಬೇಕು. ಈಗ ಫಸ್ಟ್ ರೌಂಡ್ ಗಿಂತ ಮುಂಚೆ ನೀವು MBBS ಕಾಲೇಜ್ ಅನ್ನ ಸೇರಿಸ್ಕೊಂಡೇ ಇಲ್ಲ, ಆಪ್ಷನ್ 1 ರಿಂದ ಇಂಜಿನಿಯರಿಂಗ್ ಅಷ್ಟೇ ಹಾಕೊಂಡಿದ್ದೀರಿ. ಈಗ ನೀವು 1 ಲಕ್ಷ ರೂಪಾಯಿ ಪೇ ಮಾಡಿಬಿಟ್ರೆ ನಿಮಗೆ ಮೆಡಿಕಲ್ ಆಪ್ಷನ್ಸ್ ಗಳು ಓಪನ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಕಾಲೇಜಸ್ ಗಳೇ ಇಲ್ವಲ್ಲ, ನಿಮಗದು ಸಂಬಂಧ ಇಲ್ಲ. ಬೇರೆಯವರು ಕೂಡ ಅರ್ಥ ಮಾಡ್ಕೊಂಡಿರಿ, ಯಾಕಂದ್ರೆ ಒಂದಷ್ಟು ಮಂದಿ ಏನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ಇನ್ ಬಿಟ್ವೀನ್ ಸೆಕೆಂಡ್ ರೌಂಡ್ ಅಲ್ಲಿ ನನಗಿಂತ ಮೇಲ್ಗಡೆ ಬೇರೆ ವಿದ್ಯಾರ್ಥಿಗಳು ಮೆಡಿಕಲ್ ಅನ್ನ ಹಾಕೊಂಡ್ ಬಿಡ್ತಾರೆ, ಫಸ್ಟ್ ರೌಂಡ್ ಅಲ್ಲಿ ಹಾಕೊಳ್ಳದೆ ಇರೋರು ಅಂತ ಅನ್ಕೋತೀರಿ. ಹಾಗೆ ಸಾಧ್ಯನೇ ಇಲ್ಲ. ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಲಿಸ್ಟ್ ಅಲ್ಲಿ ಮೆಡಿಕಲ್ ಆದ್ಮೇಲೆ ಇಂಜಿನಿಯರಿಂಗ್ ಇತ್ತು, ಇಂಜಿನಿಯರಿಂಗ್ ಸಿಕ್ಕಿದೆ, ನಾನು ಮೇಲಿನ ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡಬೇಕು, ಅವಾಗ 1 ಲಕ್ಷ ರೂಪಾಯಿ ಡಿಪಾಸಿಟ್ ಕಟ್ಬೇಕು ನೀವು. ಓಕೆ, ಅವಾಗ ನಿಮಗೆ ಆ ಮೆಡಿಕಲ್ ಕಾಲೇಜಸ್ ಓಪನ್ ಆಗ್ತದೆ. ನೀವು ಫಸ್ಟ್ ರೌಂಡ್ ಗಿಂತ ಮುಂಚೆ ಮೆಡಿಕಲ್ ಕಾಲೇಜಸ್ ಗಳನ್ನ ಆಡೇ ಮಾಡ್ಕೊಂಡಿಲ್ಲ ಅಂದ್ರೆ
ಇಲ್ಲಿ ನಿಮಗೆ ಹೊಸದಾಗಿ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ನೀವು 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿಬಿಟ್ರೆ ಹೊಸದಾಗಿ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಓಕೆ, ಆ ರೀತಿ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಅದಕ್ಕಾಗಿ ಕಾಷನ್ ಡಿಪಾಸಿಟ್ ಅಲ್ಲಿ ಯಾರು ಪೇ ಮಾಡ್ಬೇಕಂದ್ರೆ ಯಾರ್ಯಾರಿಗೆ ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೇಲ್ಗಡೆ ಇರೋ ಮೆಡಿಕಲ್ ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಬಟ್ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಮೆಡಿಕಲ್ ಸಿಕ್ಕಿಲ್ಲ ಅಂತವರು 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿ ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡಬೇಕು. ಅದೇ ನೀವು ಡೆಂಟಲ್ BAMS ಗೆ ನೀವೇನ್ ಕಟ್ಟಬೇಕಂತ ಏನಿಲ್ಲ. ಓಕೆ, ಬಟ್ ಮೆಡಿಕಲ್ ಗೆ ಮಾತ್ರ ಕಟ್ಟಬೇಕು, MBBS ಗೆ ಮಾತ್ರ ಕಟ್ಟಬೇಕು. ಮೂರನೇದಾಗಿ ವೆನ್ ಟು ಪೇ 1 lakh ಕಾಷನ್ ಡಿಪಾಸಿಟ್, ಯಾವಾಗ ಪೇ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟ್. ಬಹಳ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಈಗ ನಾ ಚಾಯ್ಸ್ 2 ತಗೋತೀನಿ, ಈಗಲೇ ನಾ ಪೇಮೆಂಟ್ ಮಾಡ್ಬಿಡ್ತೀನಿ. ಪೇಮೆಂಟ್ ಮಾಡೋದಕ್ಕೆ ನೀವು ರೆಡಿ ಇರ್ಬೋದು, KE ಅವ್ರು ರೆಡಿ ಇಲ್ಲ ಪೇಮೆಂಟ್ ತಗೊಳ್ಳೋದಕ್ಕೆ. ಜನರಲಿ ಏನಾಗ್ತದ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಗಿಂತ ಮುಂಚೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದಕ್ಕಿಂತ ಒಂದು 2-3 ದಿನ ಮುಂಚೆ ನಿಮಗೆ ಆ ಕಾಷನ್ ಡಿಪಾಸಿಟ್ ಪೇಮೆಂಟ್ ಮಾಡೋದಕ್ಕೆ ಲಿಂಕ್ ಅನ್ನ ಅವೈಲೇಬಲ್ ಮಾಡ್ತಾರೆ. ಆ ಲಿಂಕ್ ಅಲ್ಲಿ ನೀವು ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಮಾಡಬೇಕು. ನಾಟ್ ನೌ, ಈಗಲ್ಲ, ವೇಟ್ ಮಾಡಿ, ನಿಮ್ಮ ಪೇಷನ್ಸ್ ಇರ್ಲಿ ನಿಮಗೆ. ಈಗಲ್ಲ, ಈಗ ಓನ್ಲಿ ಚಾಯ್ಸ್ ಸೆಲೆಕ್ಟ್ ಮಾಡ್ತೀರಿ. ಮುಂದೆ ನೀವೇನ್ ಮಾಡ್ತೀರಿ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಗಿಂತ ಮುಂಚೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಒಂದು 2-3 ದಿನ ಪೇಮೆಂಟ್ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆವಾಗ ನೀವು ಪೇಮೆಂಟ್ ಮಾಡಬೇಕು, ಈಗ ಪೇಮೆಂಟ್ ಮಾಡೋದಲ್ಲ. ಇನ್ನು ನಾಲ್ಕನೇದಾಗಿ ಏನ್ ಕ್ವಶನ್ ಕೇಳ್ತಾರೆ ಅಂತ ಅಂದ್ರೆ, ನಾನು ಆಲ್ರೆಡಿ ಹೇಳಿರುವ ಹಾಗೆ ನಾನು MBBS, BDS, BHMS ಸಿಕ್ಕಿದೆ, ಚಾಯ್ಸ್ 2 ತಗೋತೀನಿ, ಎಷ್ಟು ದುಡ್ಡು ಪೇ ಮಾಡಬೇಕು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ? ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಕಂಪ್ಲೀಟ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು, ಗೊತ್ತಿರ್ಲಿ. ಕಂಪ್ಲೀಟ್ ಆ ಕಾಲೇಜ್ ಫೀಸ್ ಏನಿದೆ ಅದನ್ನ ಪೇಮೆಂಟ್ ಮಾಡಬೇಕು. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೋಸ್ಕರ ನಾನು ನೀಡ್ತಾ ಇರುವಂತದ್ದು. ಇನ್ನು ಲಾಸ್ಟ್ ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ, ಸರ್ ನೀವು BAMS ಬಗ್ಗೆ ಏನು ಹೇಳ್ತಾ ಇಲ್ಲ, BAMS ಬಗ್ಗೆ KE ಅವರಿಗೆ ಏನು ಒತ್ತಾಯ ಮಾಡ್ತಾ ಇಲ್ಲ. ಮಾಡೋ ಅವಶ್ಯಕತೆನೇ ಇಲ್ಲ. KE ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಸೆಕೆಂಡ್ ರೌಂಡ್ ಅಲ್ಲಿ BAMS ಆಡ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ನೀವು BAMS ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಈಗ ನಿಮಗೆ ಯಾವುದೇ ಸೀಟ್ ಸಿಕ್ಕಿದ್ರು ಚಾಯ್ಸ್ 2 ತಗೊಂಡೇ ಮುಂದೋಗಿ, ಚಾಯ್ಸ್ 2 ತಗೊಂಡೇ ಹೋಗಿ. ಯಾಕಂದ್ರೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ನೋಡಿ, ಆಯುಷ್ ಶೀಟುಗಳ ಹಂಚಿಕೆ ಕುರಿತು ಟಿಪ್ಪಣಿ ಅಂತ ಇದೆ. ಇದರಲ್ಲಿ ಬಹಳ ಸಿಂಪಲ್ ಆಗಿ ಹೇಳಿರುವಂತದ್ದು, ಒಂದು ವೇಳೆ ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿಕೊಂಡಲ್ಲಿ ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಓಕೆ, ನಿಮ್ಗೆ ಯಾವ್ದೋ ಒಂದು ಸೀಟ್ ಸಿಕ್ಬಿಟ್ಟಿದೆ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋತೀರಿ, ನೀವು ಮುಂದಿನ ಸುತ್ತಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬರೋದಿಲ್ಲ. ನಿಮ್ಗೇನಾದ್ರೂ BDS ಬೇಕಂದ್ರೆ, BAMS ಬೇಕಂದ್ರೆ ಅಥವಾ BAMS ಅನ್ನ ಆಡ್ ಮಾಡ್ಕೋಬೇಕಂದ್ರೆ ಚಾಯ್ಸ್ 2ನೇ ತಗೋಬೇಕು. ಬಟ್ ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, KE ಅವ್ರು ಇದನ್ನ ಹೆಂಗ್ ಪರಿಹಾರ ಮಾಡ್ತಾರೆ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಒಬ್ಬ ವಿದ್ಯಾರ್ಥಿನಿಗೆ ಏನಾಗಿದೆ, ಸೊ ಅವಳಿಗೆ ಫಸ್ಟ್ ರೌಂಡ್ ಅಲ್ಲಿ B.Pharm ಅಲಾಟ್ ಆಗ್ಬಿಟ್ಟಿದೆ. ಅದು ಯಾವ ಕಾಲೇಜು? ಫಸ್ಟ್ ಕಾಲೇಜ್ ಅಲಾಟ್ ಆಗ್ಬಿಟ್ಟಿದೆ. ಫಸ್ಟ್ ಕಾಲೇಜ್, ಫಸ್ಟ್ ಆಪ್ಷನ್ ಫಸ್ಟ್ ಕಾಲೇಜ್ ಅಲಾಟ್ ಆಗ್ಬಿಟ್ಟಿದೆ. ಓಕೆ, ಸೊ ಈಗ ಆ ಸ್ಟೂಡೆಂಟ್ ಏನಾಗಿದೆ ಅಂದ್ರೆ ಚಾಯ್ಸ್ 2 ತಗೊಳ್ಳೋದಕ್ಕೆ KE ಸಾಫ್ಟ್ವೇರ್ ಅಲ್ಲಿ ಆಪ್ಷನ್ ಇಲ್ಲ. ಚಾಯ್ಸ್ 2 ಅನ್ನ ಕ್ಲಿಕ್ ಮಾಡಿದ್ರೆ ಅವ್ರು ತೋರಿಸ್ತಾರೆ, ನಿಮಗೆ ಅಲಾಟ್ ಆಗಿರೋದು ಮೊದಲನೇ ಕಾಲೇಜೇ ಆಗಿರೋದ್ರಿಂದ ನೀವು ಚಾಯ್ಸ್ 1 ಮಾತ್ರ ಅವೈಲೇಬಲ್ ಇರ್ತದೆ, ನಿಮಗೆ ಚಾಯ್ಸ್ 2 ಇರೋದಿಲ್ಲ. ಚಾಯ್ಸ್ 3 ಇರ್ತದೆ, ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು, ಬಟ್ ಚಾಯ್ಸ್ 2 ಇಲ್ಲವೇ ಇಲ್ಲ. ಸೊ ಅಂತಹ ವಿದ್ಯಾರ್ಥಿ, ಆ ವಿದ್ಯಾರ್ಥಿನಿಗೆ BAMS ಬೇಕಾಗಿತ್ತು, ಅದಕ್ಕಾಗಿ ನಾನು ಚಾಯ್ಸ್ 3 ತಗೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ ಹೋಗಂತ ಹೇಳಿದೀನಿ. ಆದ್ರೆ ಈಗ ನಾನು B.Pharm ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ BAMS ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇದ್ರೆ ನನಗೆ ಚಾಯ್ಸ್ 3 ತಗೊಂಡ್ರೆ ಆ ಸೀಟ್ ಹೋಗ್ಬಿಡ್ತದೆ, ನಾನು ಹೋಲ್ಡರ್ ಇಟ್ಕೋಬೇಕಾಗಿದೆ. ಬಟ್ ಚಾಯ್ಸ್ 2 ತಗೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಹಾಗಿದ್ದಾಗ ಏನ್ ಮಾಡ್ಬೇಕು? ಇದಕ್ಕೆ KE ಅವ್ರ ಕಡೆಯಿಂದಾನೆ ಆನ್ಸರ್ ಬೇಕಾಗಿತ್ತು, ಸ್ಪಷ್ಟನೆ ಬೇಕಾಗಿತ್ತು, ಬಟ್ ಬಂದಿಲ್ಲ. ನೋಡೋಣಂತೆ. ಆದ್ರೆ ಅಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ತದೆ. ಸೊ ಅದಕ್ಕಾಗಿ, ಯಾಕಂದ್ರೆ ಜನರಲಿ ಮೆಡಿಕಲ್ ಹಾಕೊಂಡ್ಬಿಟ್ಟಿರ್ತಾರೆ ಮೊದಲು, ಅದಾದ್ಮೇಲೆ ಇವನ್ನೆಲ್ಲ ಹಾಕೊಂಡಿರ್ತಾರೆ, ಮೆಡಿಕಲ್ ಅಂತೂ ಅಲಾಟ್ ಆಗಿರೋದಿಲ್ಲ. ಬಟ್ ಫಸ್ಟ್ ಚಾಯ್ಸ್ ನಿಮಗೆ ಸೆಲೆಕ್ಟ್ ಆಗ್ಬಿಟ್ರೆ ಮುಂದಿನ ರೌಂಡ್ ಅಲ್ಲಿ ಆಪ್ಷನ್ ಇಲ್ಲ ನಿಮಗೆ. ಒಂದು ಚಾಯ್ಸ್ 3 ತಗೊಂಡು ಡಿಲೀಟ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಮಾಡಿದ್ರೆ ಮುಂದಿನ ರೌಂಡಿಗೆ ಬಿಡೋದಿಲ್ಲ. ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ಗಳು KE ಅವ್ರ ಕಡೆಯಿಂದ ಇರ್ತದೆ, ಸಣ್ಣ ಸಣ್ಣ ಪ್ರಾಬ್ಲಮ್ಗಳು. ಬಟ್ ಇದಕ್ಕೆ ಸೊಲ್ಯೂಷನ್ ಅನ್ನ KE ಅವರೇ ನೀಡ್ಬೇಕಷ್ಟೇ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ವರಿ ಮಾಡ್ಕೋಬೇಡಿ, ಎಲ್ಲದಕ್ಕೂ ಸೊಲ್ಯೂಷನ್ ಇರ್ತದ, ಚಿಂತೆ ಮಾಡಬೇಡಿ. ಸೊ ಚಾಯ್ಸ್ ಅನ್ನ ಕರೆಕ್ಟ್ ಆಗಿ ಹಾಕಿ, ಮೆಡಿಕಲ್ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು MBBS MCC ಕೌನ್ಸಿಲಿಂಗ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತೇ ಇದೆ.
ಸೊ MBBS MCC BDS ಅಂಡ್ MBBS ರಿಸಲ್ಟ್ ಏನಿದೆ ಅದು ನಾಳೆ ರಿಲೀಸ್ ಆಗುವಂತದ್ದು. 9ನೇ ತಾರೀಕು ರಿಲೀಸ್ ಆಗ್ತದೆ, ಮೇ ಬಿ ನೈಟ್ ಮೇಲೆ ರಿಲೀಸ್ ಮಾಡ್ತಾರೆ. 9ನೇ ತಾರೀಕಿನಿಂದ 18ನೇ ತಾರೀಕು ಒಳಗೆ ಅಡ್ಮಿಷನ್ ತಗೋಬಹುದು. ಮೇ ಬಿ ಇವತ್ತು ರಾತ್ರಿ ಒಂದು ಪ್ರೊವಿಷನಲ್ ರಿಸಲ್ಟ್ ಅಂತ ರಿಲೀಸ್ ಮಾಡಬಹುದು, ನೋಡೋಣಂತೆ. ಜನರಲಿ ಮಾಡ್ತಾರೆ ಅವರು, ಅದಾದ್ಮೇಲೆ ಫೈನಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.